ಬರ್ತಾ ಇದೀವಿ ನೋಡೋಣ. ಇಲ್ಲಿ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಥರ ಮಾಡ್ತಾ ಇದ್ದಾರೆ ರಾಮಾಯಣ. ಅವ್ರು ಹಾಕಿರೋ ವೇಷಭೂಷಣಗಳು ನೋಡ್ತಾ ಇದ್ರೆ ಅಪ್ಪ ಎಷ್ಟು ಚೆನ್ನಾಗಿದ್ದಾರೆ. ನಿಜವಾಗ್ಲೂ ನನಗೆ ನೋಡೋದಕ್ಕೆ ಒಳ್ಳೆ ದೇವ್ರ ಥರನೇ ಇದ್ದಾರಲ್ಲಪ್ಪ ಅನ್ನೋಷ್ಟು ನೀಟಾಗಿ ಮಾಡಿದ್ದಾರೆ. ನೋಡಿ, ನೀವು ಈ ಅಖಾಡನ್ನು ನೋಡ್ಕೊಳ್ಳಿ. ಈ ಥರ ಎಲ್ಲ ಅಖಾಡಗಳಲ್ಲೂ ನಡೀತಾ ಇದೆ. ನೀವು ಬಂದರೆ ಇದನ್ನೆಲ್ಲನೂ ನೋಡಿಕೊಂಡು ಆರಾಮಾಗಿರ್ಬೋದು, ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಆ್ಯಕ್ಚುಲಿ ಏನಪ್ಪ ಅಂದರೆ ಇಲ್ಲೊಬ್ಬ ನಾಗಸಾಧು ಹೋಗ್ತಾಯಿದ್ರು. ನಾನು ಅದನ್ನು ವಿಡಿಯೋ ತೆಗಿಯೋಣ ಅಂದ್ಕೊಳೋ ಹೊತ್ತಿಗೆ ಕರೆಕ್ಟಾಗಿ ಕರೆಂಟ್ ಆಯಿತು. ಇದನ್ನು ಮಿರಾಕಲ್ ಅಂದ್ಕೋಬೇಕು, ಇದನ್ನು ಏನು ಅನ್ಬೇಕು ಅಂತಲೇ ಗೊತ್ತಿಲ್ಲ. नंबर 82 के पास जाकर के अपने साधु बच्चा है ವಿಡಿಯೋ ತೆಗಿಯೋಕ್ಕಾಗಿರಲಿಲ್ಲ. 2-3 ಸತಿ ಟ್ರೈ ಮಾಡಿದೆ. ಬಟ್ ಇವರು ನಾಗಸಾಧು ಆ್ಯಕ್ಚುಲಿ 3 वर्ष के बच्चे को भी डाले जाए. ಆ್ಯಕ್ಚುಲಾಗಿ ಇವ್ರು ಇದ್ದಾರೆಲ್ಲ ಈಗ ಅದೇನೋ 2-3 ಸತಿ ಅವ್ರದ್ದು ವೀಡಿಯೋ ತೆಗಿಯೋಣ ಅಂತ ಟ್ರೈ ಮಾಡಿದೆ. ಬಟ್ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಲಾಸ್ಟ್ ಟೈಮ್ ತೆಗಿಬೇಕಾದ್ರೆ ಅವರು ಸ್ಟ್ರೈಟಾಗಿ ನನ್ನ ಹತ್ರನೇ ಬಂದು ಆಶೀರ್ವಾದ ಮಾಡಿಬಿಟ್ರು. ಬಟ್ ಅದನ್ನು ವೀಡಿಯೋದು ಮಾಡ್ಬೋದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಬಂದು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ. ಆ್ಯಕ್ಚುಲಿ ನಾನು ಆವಾಗಲೇ ಬಂದಿದ್ನಲ್ಲ, ಈಗ ವಾಪಸ್ ಹೊರಡ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ನಾನು ಒಂದು 2 ವಿಷಯ ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಇಲ್ಲಿರ್ತಾರಲ್ಲ ಬಾಬಾಗಳು, ನೋಡೋರು ಏನು ಅನ್ಕೋತಾರೆ ಅಂದರೆ, ಏನು ಅವ್ರು ಆಶೀರ್ವಾದ ಮಾಡಿಬಿಟ್ರೆ ಅವರು ಮಾಡಿದ್ದೆಲ್ಲ ಒಳ್ಳೇದಾಗ್ಬಿಡುತ್ತಾ ಅಂತ ಕೇಳ್ತಾರೆ. ಒಳ್ಳೇದಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ನಿಮಗೆ ಪಾಸಿಟಿವ್ ಒಂದು ವೈಬ್ರೇಷನ್ ಬರುತ್ತೆ. ಯಾರೋ ಒಬ್ಬರು ನಮಗೆ ಒಂದು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ರಲ್ಲ ಅಂತ. ಆ್ಯಕ್ಚುಲಿ ನೋಡಿ, ಇವಾಗ ನಾನು ಅವ್ರದ್ದು 3 ಸತಿ ವೀಡಿಯೋ ತೆಗಿಯೋದಕ್ಕೆ ಟ್ರೈ ಮಾಡಿದೆ. ಬಟ್ ತೆಗಿಯೋದಕ್ಕಾಗಲಿಲ್ಲ. ಬಟ್ 3ನೇ ಸತಿ ತೆಗಿತಾ ಇರಬೇಕಾದ್ರೆ ಸ್ಟ್ರೈಟಾಗಿ ಅವ್ರು ನನ್ನ ಹತ್ರನೇ ಬಂದು ನನಗೆ ಆಶೀರ್ವಾದ ಮಾಡಿ ಸುಮ್ಮನೆ ಹೊರಟೋದ್ರು. ಅದಕ್ಕೆ ಬೆಳಗ್ಗೆಯಿಂದ ನಾನು ಸುಮಾರು ಜನ ಸಾಧುಗಳನ್ನ ನೋಡಿದೆ. ಆ ಸಾಧುಗಳನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಕೆಲವರು ದುಡ್ಡಾಕಿ ಅಂತ ಕೇಳ್ತಿದ್ರು. ಆ್ಯಕ್ಚುಲಿ ನಾನು ಇವಾಗ ಒಂದು ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಸುಮ್ಮನೆ ಡಿಸ್ಟರ್ಬೆನ್ಸ್ ಆಯಿತು. ಹಾಗಾಗಿ ಸ್ಟಾಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ನಿನ್ನೆಯಿಂದ ಸುಮಾರು ಜನ ಸಾಧುಗಳನ್ನ ನೋಡಿದೆ. ಬಟ್ ಕೆಲವರು ಸಾಧುಗಳಂತೂ ದುಡ್ಡಾಕಿ ಅಂತ ತುಂಬ ಹಿಂಸೆ ಕೊಟ್ಟರು. ಅದನ್ನೆಲ್ಲ ಬಿಟ್ಟರೆ ನೋಡಿ, ಈಗ ಒಂದು ಸಾಧು ಬಗ್ಗೆ ಹೇಳ್ತಾ ಇದ್ನಲ್ಲ, ಅವ್ರು ನೋಡಿ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಯಾಕಂದರೆ ಅವ್ರು ಎಲ್ಲೋ ಹೋಗ್ತಾಯಿದ್ರು. ಜಸ್ಟ್ ಒಂದು ಸಣ್ಣ ವೀಡಿಯೋ ತಗೊಂಡೆ. ಆ ವೀಡಿಯೋ ತೆಗೆದಿದ್ದನ್ನು ಕೂಡ ಅವ್ರು ನೋಡಲಿಲ್ಲ. ಆದರೆ ಸ್ಟ್ರೈಟಾಗಿ ನನ್ನ ಹತ್ರನೇ ಬಂದು ಆಶೀರ್ವಾದ ಮಾಡೋದು. ಅದು ಒಳ್ಳೆಯದೋ ಏನೋ ಅನ್ನೋದು ಸೆಕೆಂಡರಿ. ಆದರೆ ಒಂದು ಪಾಸಿಟಿವ್ ಎನರ್ಜಿ ಬಂತು. ಹಾಗಾಗಿ ಅದು ತಪ್ಪು ಸರಿ ಅನ್ನೋದಕ್ಕಿಂತ ಏನೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತಲ್ಲ ಅಂತ ಮುಂದೆ ಹೋಗ್ತಾ ಇರೋದು. ಅದನ್ನು ಗೆದ್ಕೊಂಡು ಹೆಂಗೆ ಏನು ಅದರಿಂದ ಒಳ್ಳೇದಾಗುತ್ತಾ ಅಂದ್ಕೊಳೋರು ಅಲ್ಲೇ ಇದ್ದೋಗ್ತಾರೆ. 2 ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಈ ವಿಡಿಯೋದಲ್ಲಿ. ನಾನು ಅಬ್ಸರ್ವ್ ಮಾಡ್ದಂಗೆ, ಸುಮ್ಮನೆ ಸಾಧುಗಳ ಹತ್ರ ಹೋಗಿ ಫೋಟೋಗಳು ವೀಡಿಯೋಗಳು ತೆಗಿಬೇಡಿ. ಯಾಕಂದರೆ ಅವರು ಒಪ್ಕೊಂಡ್ರೆ ಪರವಾಗಿಲ್ಲ, ಇಲ್ಲ ಅಂದರೆ ಅವ್ರು ನೋಟಕ್ಕೆ ನಮ್ಗೆ ಭಯ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಕೆಲವು ಸಾಧುಗಳು ನಾವು ಈಗ ಹೋಗ್ತಾ ಇರಬೇಕಾದ್ರೇ ನಮಗೆ ರೋಡಲ್ಲೂ ಅಡ್ಡ ಬರ್ತಾ ಇರ್ತಾರೆ. ಆ ಸಾಧುಗಳು ಏನಪ್ಪ ಮಾಡ್ತಾರೆ ಅಂದರೆ, ಹಾವನ್ನು ಎತ್ಕೊಂಬಂದು ನಿಮ್ಮನಿಗೆ ಭಯ ಬೀಳಿಸಿ ನಿಮ್ಮ ಹತ್ರದಿಂದ ದುಡ್ಡು ತೊಗೋತಾರೆ. ಈಗ ಜಸ್ಟ್ ನಾನು ಈ ಕಡೆ ಆ ರೋಡಿಂದ ಈ ರೋಡ್ಗೆ ಕ್ರಾಸ್ ಮಾಡಿದೆ. ಜನ ಕಮ್ಮಿ ಇದ್ದಾರೆ, ಈ ರೋಡಲ್ಲಿ ಹೋಗ್ಬಿಡೋಣ ಅಂತ ಕ್ರಾಸ್ ಮಾಡಿ ಹೋಗ್ತಾ ಇರಬೇಕಾದ್ರೆ ಇಲ್ಲೊಂದು ಮೈಕಲ್ಲಿ ಅನೌನ್ಸ್ಮೆಂಟ್ ಆಯಿತು. ಇವತ್ತು ಸಂಜೆ 5 ಗಂಟೆಗೆ 40 crore ಜನ ವಿಸಿಟ್ ಮಾಡಿದ್ದಾರೆ ಮಹಾಕುಂಭಕ್ಕೆ ಅಂತ. ಇದು ನಿಜಾನೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ಅನೌನ್ಸ್ಮೆಂಟ್ ಅಂತೂ 40 crore ಇವತ್ತು ಸಂಜೆ
5 ಗಂಟೆಗೆ ಕಂಪ್ಲೀಟ್ ಆಗಿದೆ ಅಂದರು. ನೋಡಿ, ಇದು ಇಸ್ಕಾನ್ ಅವ್ರದ್ದು ಅಖಾಡ ಜನ ಒಳಗಡೆ ತುಂಬಿ ತುಳುಕ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಹೋಗೋದಕ್ಕೂ ಭಯ ಆಗೋ ಜನ ಇದ್ದಾರೆ. ಅಲ್ಲಿ ನೋಡಿ, ಒಳಗಡೆ ಹಿಂದ್ಗಡೆ ನೋಡಿದ್ರೆ ಕಾಣಿಸುತ್ತೆ. ಇದು ಇಸ್ಕಾನ್ ಅವ್ರದ್ದು ತುಂಬ ಚೆನ್ನಾಗಿ ಹಾಕಿದ್ದಾರೆ. ತುಂಬ ದೊಡ್ಡದು ಇದು ಅಖಾಡ. ಇದು ನೋಡಿ ನಮ್ಮ ಇಸ್ಕಾನ್ ಅವ್ರದ್ದು. ಇಸ್ಕಾನ್ ಅಂದಿದ ತಕ್ಷಣ ನಮಗೆ ನಮ್ಮದು ಅನ್ನೋ ಫೀಲಿಂಗ್ ಬಂದುಬಿಡೋ ಥರ ಮಾಡಿದ್ದಾರೆ ಇಸ್ಕಾನ್ ಅವರು. ಇಲ್ಲೂ ಅಷ್ಟೇ, ಇದು ತುಂಬ ದೊಡ್ಡ ಅಖಾಡ. ಇಸ್ಕಾನ್ ಅವರು ಎಲ್ಲಿ ಏನೇ ಮಾಡಿದ್ರು ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ. गरुड़ में शाम को 4 बजे आरती, 7 बजे गौर आरती और उसके पश्चात 8:30 तक ನೋಡಿ. ಈ ಅಖಾಡದಲ್ಲಿ ಡೈರೆಕ್ಟಾಗಿ ಬಂದವರಿಗೆಲ್ಲ ಸ್ಟೀಲ್ ತಟ್ಟೆ ಕೊಟ್ಟು ಸ್ಟೀಲ್ ತಟ್ಟೆಗಳಲ್ಲಿ ಊಟ ಕೊಟ್ಬಿಡ್ತಾ ಇದ್ದಾರೆ. ಆ್ಯಕ್ಚುಲಿ ಹೊಟ್ಟೆ ತುಂಬ ಹಸುವಾಗೋಕ್ಕೆ ಶುರುವಾಯಿತು. ಓಡಾಡಿ ಹಿಂಗೆ ಬರ್ತಾ ಇದ್ದೆ. ಇಲ್ಲಿ ಕೇಸರಿ ಬಾತ್ ಕೊಡ್ತಾ ಇದ್ದಾರೆ. ನೀರು ಕೇಸರಿ ಬಾತ್ ತುಂಬ ಚೆನ್ನಾಗಿದೆ ನೋಡಿ. ಮುಂದೆ ಎಲ್ಲ ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ನವೀನ್ ಚೈತನ್ಯ. ನಾನೀಗ ಸೆಕ್ಟಾರ್ 5 ಕಡೆಗೆ ಬ್ರಿಡ್ಜ್ ಮೇಲೆ ವಾಕ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ಪ್ರಯಾಗ್ರಾಜಿಗೆ ಬಂದಿಲ್ವೋ ಒಂದ್ಸತಿ ಎಲ್ಲರೂ ನೋಡಲೇಬೇಕಾದಂಥ ವಿಷಯ ಇದೆ. ಯಾಕೆ ಅಂದರೆ ಇಲ್ಲಿ ಮಾಡಿರೋದಕ್ಕಾದರೂ ಬಂದು ನೋಡಬೇಕು ಅನ್ಸೋ ಥರ ಅಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದರೆ ಎಲ್ಲಿ ನೋಡಿದ್ರು ಲೈಟ್ಗಳು, ಇಲ್ಲಿ ಮಾಡಿರೋ ವ್ಯವಸ್ಥೆ ನೋಡೋದಕ್ಕಾದರೂ ಬರಬೇಕು ಅನ್ನೋಷ್ಟು ಇಷ್ಟ ಆಯಿತು ನನಗೆ. ಹಾಗೆ ನೀವೇನಾದರೂ ಬಂದರೆ ಇಲ್ಲಿ ಎಲ್ಲಿ ಉಳಿಬೇಕು, ಎಲ್ಲಿ ಉಳ್ಕೊಂಡ್ರೆ ಕಮ್ಮಿಗೆ ಸಿಗುತ್ತೆ. ಆ್ಯಕ್ಚುಲಿ ಇಲ್ಲಿ 100 ರೂಪೀಸ್ದು ಇದೆಲ್ಲ ಸ್ಟೇ ಇದೆಯಲ್ಲ, ಅದೆಲ್ಲನೂ ನೋಡಿದೆ. ನಾನು 100 ರೂಪೀಸ್ ಸ್ಟೇ ಹತ್ರ ಎಲ್ಲ ಹೋಗಿದ್ದೆ. ಬಟ್ ಅಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಏನಪ್ಪ ಅಂದರೆ ಜನ ಜಾಸ್ತಿ ಇರೋದ್ರಿಂದ ವಾಶ್ರೂಮ್ಸ್ ಎಲ್ಲ ತುಂಬ ಗಲೀಜಿದೆ. ಅಂದರೆ ಗಲೀಜು ಅಂದರೆ ಡೈಲಿ ಜನ ಜಾಸ್ತಿ ಹೋದಷ್ಟು ಸ್ಮೆಲ್ಲು. ಸ್ವಲ್ಪ ಮಲ್ಕೊಳೋದಕ್ಕೆ ಎಲ್ಲ ಸ್ವಲ್ಪ ಆರಾಮಾಗಿದೆ. ಬಟ್ ಆದರೆ ವಾಶ್ರೂಮ್ಸ್ ಹತ್ರ ಬರೋ ಸ್ಮೆಲ್ದು ಸಿಕ್ಕಾಬಟ್ಟೆ ಇದೆ. ಅಲ್ಲಿ ಮಲ್ಕೊಳೋ ಹತ್ರ ಎಲ್ಲ ವಾಶ್ರೂಮ್ ಸ್ಮೆಲ್ಲೇ ಜಾಸ್ತಿ ಇದೆ. ಹಾಗಾಗಿ ನಮ್ಗೆ ಅಲ್ಲಿ ಬೇಡ, ಬೇರೆ ಕಡೆ ಬೇಕು, ಸ್ವಲ್ಪ ಕಮ್ಮಿಯಲ್ಲಿ ಒಳ್ಳೆ ರೂಮ್ ಬೇಕು ಅಂತ ಹೇಳಿದ್ರೆ ನಾನಿವತ್ತು ಒಂದು ಕಂಡುಹಿಡ್ದಿದ್ದೀನಿ. ಅದನ್ನು ನಾಳೆ ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ನಿಮಗೆ ಎಲ್ಲಿ ಸ್ಟೇ ಮಾಡಬೇಕು, ಹೆಂಗೆ ರೂಮ್ ಕಾಸ್ಟ್ ಎಷ್ಟು, ಎಲ್ಲಿ ಮಾಡಿದ್ರೆ ಕಮ್ಮಿ ಇದೆ ಅನ್ನೋದನ್ನು